समाज कल्याण विभाग और स्कूली शिक्षा विभाग कर्नाटक सीमा क्षेत्र विकास प्राधिकरण के सहयोग से बौद्ध शिक्षा एवं धर्मार्थ ट्रस्ट रामपुरी फाउंडेशन ने सावित्रीबाई फुले की जयंती के अवसर पर ग्रामीण गरीब परिवारों की बालिकाओं को मुफ्त शिक्षा प्रदान करने और अनाथ बच्चों को पाठ्य पुस्तकें और यूनिफॉर्म वितरित करने के लिए कार्यक्रम आयोजित किया। कार्यक्रम का उद्घाटन भारतीय हिरेमठ संस्थान के पूज्य श्री नाडूचा डॉक्टर बसवलिंगा पट्टुदेवरू ने किया। कार्यक्रम की अध्यक्षता बौद्ध शिक्षा एवं धर्मार्थ ट्रस्ट के अध्यक्ष महेश एस रामपुरी ने की। इस अवसर पर श्रीकांत स्वामी, पार्वती सुनारे, तेजस न्यूज के प्रबंधक निर्देशक संजीव कुमार अतिवारी, सुष्मिता मोरे, विजय कुमार सुनारे, विशेट्टी दीने और अन्य उपस्थित थे। कैमरामैन पपुराज का कवरेज। ऐसे और भी अपडेट्स जानने के लिए केबीएस 24/7 को लाइक शेयर और सब्सक्राइब करना ना भूलें। ನನ್ನ ಹೆಸರು ಮಹೇಶ್ ಎಸ್ ರಾಂಪುರೆ, ಅಧ್ಯಕ್ಷರಾದ ರಾಂಪುರೆ ಫೌಂಡೇಶನ್ ಬುದ್ಧಿಸ್ಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಈ ಮಾಧ್ಯಮ ಮುಖಾಂತರ ಹೇಳಲು ಇಷ್ಟಪಡೋದೇನೆಂದರೆ 2016 ನನ್ನ ಶಾಲೆ ಪ್ರಾರಂಭ ಆಗಿದೆ. ನವೆಂಬರ್ 11 ಡೇಟು. ಆವಾಗ ನಾನು ಡಿಗ್ರಿ ಸ್ಟೂಡೆಂಟು, 3rd ಸೆಮಿಸ್ಟರ್ ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ಸು. ಇದಕ್ಕೆಲ್ಲ ಕೇಟ್ ಹೋಗಬೇಕಂದ್ರೆ ನಮ್ಮದು ಅಲ್ಕಾ ಮೇಡಮ್ ಅವರು ಫಸ್ಟ್ ಗ್ರೇಡ್ ಕಾಲೇಜು ಲೆಕ್ಚರು ಮತ್ತು ಶಿವಾನಂದ ಸ್ವಾಮಿ ಮೇನ್ ಇದು ನಾನು ಟರ್ನ್ ಓವರ್ ಆಗೋದು ಅವರಿಬ್ಬರು ಭಾಳ ಇಂಪಾರ್ಟೆನ್ಸ್ ವ್ಯಕ್ತಿಗಳು ನನ್ನ ಜೀವನದಲ್ಲಿ. ಇದ್ರ ಜೊತೆ ಮತ್ತು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಎಲ್ಲೋ ಒಂದು ಕಡೆ ಗ್ರಾಮೀಣ ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಎಲ್ಲ ಮಕ್ಕಳಿಗೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಕಡು ಬಡವರಿರ್ತಾರೆ, ಅವರಿಗೆ ಊಟ ಸಿಗಲ್ಲ, ನೀರು ಸಿಗಲ್ಲ, ಮೂಲಭೂತ ಸೌಕರ್ಯ ಸಿಗಲ್ಲ. ಈ ಎಲ್ಲಗೆ ಅವರು ಅಲ್ಲಿ ಕಷ್ಟಪಡ್ತಾ ಇರ್ತಾರೆ. ಆದರೆ ಇದಕ್ಕೆ ಎಲ್ಲನೂ ಗಮನವಿಟ್ಟು ನಾವು ಅವ್ರಿಗೆ ಎಜುಕೇಷನಲ್ಲಿ ಮಾತ್ರ ಅವರಿಗೆ ದಾರಿ. ಯಾಕಂದರೆ ವಿದ್ಯಾದಾನ ಅನ್ನದಾನದಲ್ಲಿ ಸರ್ವಶ್ರೇಷ್ಠ ಯಾವ್ದಾರು ಇದ್ದರೆ ಅದು ವಿದ್ಯಾದಾನ ಮಾತ್ರ ಇದೆ. ಯಾಕಂದರೆ ಶಾಶ್ವತವಾಗಿ ಉಳಿದಿರೋದು ಮಾತ್ರ ಅದು ವಿದ್ಯಾದಾನ. ಎಷ್ಟನ್ನೇ ಸಂಪಾದನೆ ಮಾಡಿದ್ರೆ ಅದು ಒಂದಿನ ಹೋಗಲೇಬೇಕು, ಅದು ಶಾಶ್ವತವಾಗಿ ಹೋಗುತ್ತದೆ. ಆದರೆ ಶಾಶ್ವತವಾಗಿ ಇರೋದು ಏನಾದರೂ ಇದ್ದರೆ ಅದು ವಿದ್ಯೆ ಮಾತ್ರ ಇರುತ್ತದೆ. ಅದು ಎಲ್ಲರ ಗಮನವಿಟ್ಟು 2014 ಸ್ಟಾರ್ಟ್ ಮಾಡಿ ಈಗ 2025 ನೆಕ್ಸ್ಟ್ ಇಯರು 2026 10 ವರ್ಷ ಸಂಭ್ರಮ ಇದೆ. ಆ ಕಾರ್ಯಕ್ರಮ ನೆಹರು ಕ್ರೀಡಾಂಗಣದಲ್ಲಿ ಅದು ಆಚರಿಸಲಾಗುತ್ತದೆ. ಅಲ್ಲಿ ವಿಶೇಷ ಏನೆಂದರೆ ಎಷ್ಟು ಗ್ರಾಮೀಣ ಹೆಣ್ಣು ಮಕ್ಕಳಿದ್ದಾರೆ ಮತ್ತು ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿದ್ದಾರೆ, ಅವರಿಗೆ ಅನ್ನದಾಸೋಹ ಕಾರ್ಯಕ್ರಮ ಚಾಲನೆ ಮಾಡ್ತೇವೆ. ಯಾಕಂದರೆ ಅವರಿಗೆಲ್ಲ ಕೊಡ್ತಾಯಿದ್ದೀವಿ, ವೆಹಿಕಲ್ ಫೆಸಿಲಿಟಿ ಎಲ್ಲ ಮಾಡಿ. ಆದರೆ ಊಟದ ವ್ಯವಸ್ಥೆ ಆಗಬೇಕಲ್ಲ, ಅನ್ನದಾಸೋಹ ಇದ್ದರೆ ಅವ್ರಿಗೆ ಅನುಕೂಲ ಆಗ್ತದೆ. ಇದೇ ಜೂನ್ 1 ನಮ್ಮದು ಭೂಮಿ ಪೂಜೆ, ಶಾಲೆಯ ಕಟ್ಟಡ ಸಲುವಾಗಿ ಭೂಮಿ ಪೂಜೆ ಇದೆ. ಅಲ್ಲಿ ನಮ್ಮದು ಕಟ್ಟಡ ಕಂಪ್ಲೀಟ್ ಆದ ಅಲ್ಲಿ ಜಾಸ್ತಿ ಆಗಸೆ ನಾವು ಶಾಲಾ ಕಟ್ಟಡ ನಿರ್ಮಾಣ ಮಾಡಿದರೆ ಅಲ್ಲಿ 2-3 ಕಟ್ಟಡ ಮೀಸಲು ಹಾಸ್ಟೆಲ್ ಫೆಸಿಲಿಟಿ ಮಾಡ್ತಾರೆ. ಯಾಕಂದರೆ ಅವರಿಗೆ ವಿದ್ಯೆ ಕೊಡ್ತಾ ಇದ್ದೀವಿ, ಊಟ ಕೊಡ್ತಾ ಇದ್ದೀವಿ, ಅವ್ರಿಗೆ ಇರೋ ವ್ಯವಸ್ಥೆ. ಆದರೆ ಅವರು ಲೈಫಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಇವೆಲ್ಲ ಗಮನವಿಟ್ಟು ಆ ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ.